ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಇವತ್ತು ರಷ್ಯಾ ನಮ್ಮ ಬೆಂಬಲಕ್ಕೆ ಬಂದು ನಿಂತದೆ. ಇದರ ಪೂರ್ವಜರು USSR ಯೂನಿಯನ್ ಸೋವಿಯತ್ ಒಕ್ಕೂಟ ಅಂತ ಬರ್ತದೆ. ಸೋವಿಯತ್ USSR ಅಂತೇಳಿ ಅದರ ಜೀನ್ಸ್ ಇನ್ನೂ ರಷ್ಯಾದಲ್ಲಿದ್ದಾವೆ. ಆರ್ಥಿಕವಾಗಿ ಇವತ್ತು ನಮ್ಮ ದೇಶ ಭಾಳಷ್ಟು ಹಿಂದೆ ಬಿದ್ದಿದೆ. ಈ ಓಪನ್ ಮಾರ್ಕೆಟ್ ಬೆನ್ನತ್ತೆ, ಕಾರ್ಪೊರೇಟರ್ ಬೆನ್ನತ್ತೆ, ಅಮೇರಿಕಾ ಬೆನ್ನತ್ತೆ, ಯುರೋಪ್ ಖಂಡ ದೇಶಗಳ ಬೆನ್ನತ್ತೆ. ನಾವು ಅವ್ರಂಗೆ ಆಗ್ಬೇಕಂತ ಏನೇನೋ ಮಾಡಿದ್ದೀವಿ. ಮನಮೋಹನ್ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮೋದಿಯವರಂತೂ ಅದಕ್ಕೆ ಚಿಲಕಪ್ರಾಯ. ಆದರೆ ಏನೂ ಆಗಿಲ್ಲ. ಆರ್ಥಿಕವಾಗಿ ದಿವಾಳಿ ಅಂತಿಗೆ ಬಂದಾಗ ಟ್ರಂಪ್ ಅವರು ನಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಶುರು ಮಾಡಿದರು. ಭಾರತವನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಹಚ್ಚಿದರು. ನಾನೇ ನಿಲ್ಲಿಸಿದ ಯುದ್ಧ ಅಂತ ಹೇಳೋದು, ನನ್ನಿಂದ ನಡೀತಾ ಇದೆ ನಿಮ್ಮದು ಅಂತ ಹೇಳೋದು, ಟ್ಯಾರಿಫ್ ಹೆಚ್ಚು ಮಾಡೋದು 50, 100. ಹೀಗಾಗಿ ಭಾರತ ಪೂರ್ತಿ ಜರ್ಜರಿತವಾಗಿತ್ತು, ಏನು ಮಾತಾಡ್ದಂಗೆ ಆಗಿತ್ತು. ಮೋದಿಯವರಂತೂ ಸಹಜದ ಏನೋ ಅವರಿಂದ ಉಪಕಾರ ಆಗ್ತದೆ, ಏನೋ ಅತಿಯಾಗಿ ನಮ್ಮ ದೋಸ್ತ ಹಾಗೆ ಹೀಗೆ. ಅದೇ ಕಾಲಕ್ಕೆ ತೂಗು ಮಂಚದಲ್ಲಿ ಕೂತ್ಕೊಂಡು ತೂಗಿಸ್ಕೊಂಡು ಚಾಯ್ ಪೇ ಚರ್ಚಾ ಅಂತ ಹೇಳ್ತಾ ಟ್ರಂಪ್ನ ಮೇಲೆ ಎತ್ತರಕ್ಕೆ ಬಿಸಿದ್ರು. ಟ್ರಂಪ್ಗೆ ಓಟ್ ಹಾಕೋ ಸಹಿತ ಕೇಳಿ ಬಂದರು ಹೋಗೆ. ಅಂಥ ಟ್ರಂಪ್ ಏಕಾಏಕಿ ಕೈ ಕೊಟ್ಟ ಪಾಕಿಸ್ತಾನ ಜೊತೆ ದೋಸ್ತಿ ಮಾಡಿಕೊಂಡು ತನ್ನ ಮಕ್ಕಳಿಗೆ ಪಾಕಿಸ್ತಾನದ ನಿಮಗೆ ಗೊತ್ತದಲ್ಲ ದುಡ್ಡಿಂದು ವಿಶೇಷವಾಗಿ ಒಂದು ಇಂಟರ್ನ್ಯಾಷನಲ್ ಮನಿ ಸಲುವಾಗಿ ದೋಸ್ತಿಯಲ್ಲಿ ಮಾಡಿಕೊಂಡ್ರು. ಭಾರತವನ್ನು ದೂರ ಸರಿಸ್ತಾ ಬಂದರು. ಇಂಥ ಸಂದರ್ಭದಲ್ಲೇ ಅನಿವಾರ್ಯವಾಗಿ ಭಾರತ